ಹೇಳಿರಿ. ಆಮೇಲೆ ಐ ವಿಲ್ ಟೆಲ್ ಯು ಐಡಿಯಾಸ್ ಹೌ ಯು ಕ್ಯಾನ್ ಮಲ್ಟಿಪಲ್ 10 ಇದ್ದಿದ್ದನ್ನ 20% ಕನ್ವರ್ಟ್ ಮಾಡೋದು. ಅದಕ್ಕೆಲ್ಲ ಒಂದು ಗ್ರೋಯಿಂಗ್ ಸ್ಟೈಲ್ ಅಂತ ಕರಿತೀವಿ. ಸೊ ಇರೋ ಒಂದೇ ಪಾಟನ್ನ ಮೂರು ವೆರೈಟಿ ಹಿಂಗೆ ಬೆಳೆಯೋದು ಅಂತ. ಮೈಟ್ ಬಿ ಕಟ್ ಆಗ್ತಾ ಇದೆ ಅಲ್ಲ, ಹಿಂಗೆ ಇದ್ರೆ ಆಡಿಬಲ್ಲ ಕೇಳಿಸುತ್ತೆ, ಅಲ್ಲಿ ಕೇಳಿಸಲ್ಲ. ಚೇಕ್ ಆಗ್ತಾ ಇದೆ. ಓಕೆ, ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. ಅಕಸ್ಮಾತ್ ಅರ್ಥ ಆಗಲಿಲ್ಲ ಅಂದರೆ ಐ ವಿಲ್ ಸ್ಟಿಲ್ ಲೀವ್ ಮೈ ನಂಬರ್. ಎನಿ ಟೈಮ್ ಯಾರು ಬೇಕಾದ್ರೂ ಕಾಲ್ ಮಾಡಿ. ಅಕಸ್ಮಾತ್ ಆನ್ಸರ್ ಮಾಡಿಲ್ಲ ಅಂದರೆ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಹಾಕಿ. ಐ ವಿಲ್ ಟ್ರೈ ಟು ಆನ್ಸರ್ ಯುವರ್ ಕ್ವೇರೀಸ್. ಬಟ್ ಅವಾಗಲೇ ಎಷ್ಟೋ ಜನ ಇರಲಿಲ್ಲ. ವಾಟ್ ಐ ಟೋಲ್ಡ್ ಈಸ್ ನೆವರ್ ಕ್ವಿಟ್ ಗಾರ್ಡನಿಂಗ್ ಇಫ್ ಯು ಆರ್ ಎಂಟ್ರಿಂಗ್ ಇನ್ ಟು ಇಟ್. ಇದು ಒಂದು ಮಾತ್ರ ನಾನು ನಿಮ್ಮಲ್ಲಿ ಕೋರ್ಕೊಳ್ಳೋದು, ದಯವಿಟ್ಟು ಬಿಡಬೇಡಿ. ಫೇಲಿಯರ್ಸ್ ಆರ್ ದೇರ್ ಇನ್ ಎವ್ರಿ ಪಾರ್ಟ್ ಆಫ್ ಲೈಫ್, ದಿಸ್ ಈಸ್ ಒನ್ ಮೋರ್. ಸೊ ದಯವಿಟ್ಟು ಬಿಟ್ಟು ಹೋಗಬೇಡಿ. ಅದರಲ್ಲಿ ಏನಕ್ಕೆ ಪ್ರಾಬ್ಲಮ್ ಬಂತು ಅಂತ ನಾವು ವಿಚಾರ ಮಾಡಿ ಅದನ್ನು ರಿಸಾಲ್ವ್ ಮಾಡ್ಕೊಳ್ಳೋಣ, ಬಟ್ ಬಿಟ್ಟು ಮಾತ್ರ ಹೋಗಬೇಡಿ. ಆ್ಯಂಡ್ ಸ್ಟಾರ್ಟ್ ಸ್ಮಾಲ್, ಗ್ರೋ ಬಿಗ್. ಡೋಂಟ್ ಸ್ಟಾರ್ಟ್ ಇಟ್ ವೆರಿ ಬಿಗ್. ಫೇಲಿಯರ್ಸ್ನ ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ, ಇವಾಗಿಂದಾನೇ ಹೇಳ್ತಾ ಇದ್ದೀನಿ. ಸೊ ಸ್ಟಾರ್ಟ್ ಇಟ್ ಸ್ಮಾಲ್. ಸೊ ಲೆಟ್ಸ್ ಬಿಗಿನ್. ಒಂದು IT ಉದ್ಯಮಿ 2013 ನಂದು ಗಾರ್ಡನ್ ಸ್ಟಾರ್ಟ್ ಆಗಿದ್ದು. ಇವತ್ತು ಒಂದು 150 ಇಂದ 200 ಪಾಟ್ ಮೇಲ್ಗಡೆ ಇದೆ. ಐ ಗ್ರೋ ಮೋಸ್ಟ್ ಆಫ್ ದ ಫ್ರೂಟ್ಸ್ ವೆರೈಟಿ. ಆಮೇಲೆ ಒಂದು ಕುಂಬಳಕಾಯಿ ಆಗಿರ್ಬೋದು, ಬೂದ್ ಕುಂಬಳಕಾಯಿ ಆಗಿರ್ಬೋದು, ಬೀನ್ಸ್ ಆಗಿರ್ಬೋದು. 75 to 80% ಪ್ರೊಡ್ಯೂಸ್. ಐ ವಿಲ್ ನಾಟ್ ಸೇಯಿಂಗ್ 100%, 70% to 80%. Depends on the season. ಸೊ ಸ್ಟಾರ್ಟ್ ಮಾಡಿದಾಗ ಬೇಸಿಕ್ಲಿ ಒಂದು ಟೊಮೆಟೊ ಗಿಡ ಹಾಕಿದಾಗ 1.5 ತಿಂಗಳು 40 ದಿವಸ ಅಪ್ರಾಕ್ಸಿಮೇಟ್ಲಿ ಫಸ್ಟ್ ಬೆಡ್ ಆಫ್ ಫ್ಲವರು ಟೊಮೆಟೊ ನೋಡಿದಾಗ ಸಿಕ್ಕಿದ್ದು 2-3 ಟೊಮೆಟೊ. ಡೈಲಿ ಸೈಕಲ್ ಹೊಡೆಯೋದು ನೋಡ್ತಾ ಇದ್ರು ನಮ್ಮ ಮನೆಯವ್ರು ಕೂಡ. ಇಷ್ಟೊಂದೆಲ್ಲ ಹೊಡೆದು ಬರೀ 3 ಟೊಮೆಟೊನ ಸಿಕ್ಕಿದ್ದು. ಸೊ ಇವೆಲ್ಲ ಆಗುತ್ತೆ. ನಾನು ಹೇಳ್ತಾ ಇರೋದು ಒಂದು ಲೈಫ್ ಎಕ್ಸ್ಪೀರಿಯನ್ಸು. ಹೋದಾಗ ಏನಾಗುತ್ತೆ, ಇದ್ರ ಬದಲು ಅಂಗಡಿಗೆ ಹೋಗೋಕೆ 2 ನಿಮಿಷ ಸಿಗುತ್ತೆ. ಬಟ್ ಫೈನಲಿ ಪಾಯ್ಸನ್ ಫ್ರೀ ಫುಡ್, ದಟ್ ವಾಸ್ ದ ಹೋಲ್ ಅಲ್ಟಿಮೇಟಮ್. ಇಷ್ಟೇನಾ ಬರೋದು ಅಂತ ಅಲ್ಲೇ ನಿಲ್ಲಿಸಲಿಲ್ಲ. ಯಾತಕ್ಕೆ ಕಡಿಮೆ ಬಂತು ಪ್ರೊಡ್ಯೂಸ್ ಮಾಡಿದ ಎಕ್ಸಸೈಸ್ಗೆ ಅಂತ ಸೈಕಲ್ ಹೊಡೆದಿದ್ದು. ಅವಾಗ ಅನಿಸ್ತು, ದಿನ ಬೇಡದೇ ಇದ್ರು ಹೋಗೋಗಿ ನೀರು ಹಾಕ್ತಿದ್ದೆ. 3 ಹೊತ್ತು ನೀರು ಕೊಡಬೇಕು, ಎಲ್ಲೋ ಕೇಳಿದ್ದು, ಓಕೆ ಹಾಕೋದು. ಆಮೇಲೆ ಗೊತ್ತಾಯ್ತು ಎಕ್ಸ್ಟ್ರೀಮ್ ವಾಟರ್ಸ್ ಆಲ್ಸೋ ಬೇರೆ ಏನಾಗುತ್ತೆ, ನೀರು ಯಾವಾಗಲೂ ಇದ್ದಾಗ ಬೇರೆ ಬೆಳೆಯಲ್ಲ, ತಗೊಳ್ಳಲ್ಲ, ಪ್ರೊಡ್ಯೂಸ್ ಬರಲ್ಲ. ಸೊ ದೀಸ್ ಆರ್ ಆಲ್ ದ ಕಾನ್ಸೆಪ್ಟ್ಸ್. ಬೇರು ಬೆಳಿಬೇಕು, ನ್ಯೂಟ್ರಿಷನ್ ಅಪ್ಟೇಕ್ ಆಗಬೇಕು, ಆವಾಗ ಫ್ಲವರಿಂಗ್ ಫಾರ್ಮ್ ಆಗುತ್ತೆ, ಫ್ರೂಟಿಂಗ್ ಫಾರ್ಮ್ ಆಗುತ್ತೆ. ಇದು ಎಷ್ಟು ಜನಕ್ಕೆ ಯೂಟ್ಯೂಬಲ್ಲಿ ಈ ಥರ ಡಾಟಾ ಸಿಗುತ್ತೆ. ಎನಿಬಡಿ ಟಾಕ್ಸ್ ಆನ್ ವಾಟರ್, ಎನಿಬಡಿ ಟಾಕ್ಸ್ ಆನ್ ನ್ಯೂಟ್ರಿಷನ್ ಇಸ್ ಆಲ್ವೇಸ್ ವೆರಿ ಡಿಫರೆಂಟ್. ಕರೆಕ್ಟಾ? ಸೊ ಈ ಕಾನ್ಸೆಪ್ಟ್ ನಾವು ಅರ್ಥ ಮಾಡ್ಕೋಬೇಕು. ಎಕ್ಸ್ಟ್ರೀಮ್ ಏನೇ ಕೊಟ್ರು ವೇಸ್ಟೇ ಅದು. ಪಾಟಿಂದ ನೀರು ಹೊರಗೆ ಹರಿದು ಬಂದರೆ ಅದು ಇಸ್ ಅಲ್ಟಿಮೇಟ್ ವೇಸ್ಟ್. ಮಾಡಿ ಕೂಡಬೇಕು. ಪಾಟಿಗೆ ಎಷ್ಟು ಬೇಕಪ್ಪ ನೀರು ಎಲ್ಲ ಹೋಗ್ತಾ ಚೂರು